ಬೆಳಗಾವಿ ಜಿಲ್ಲಾ ಪ್ರಥಮ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಪರಮಪೂಜ್ಯರು ಹಿರಿಯರು ಆಗಿರತಕ್ಕಂಥ ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಹಬ್ಬಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮ್ಮೇಳನವನ್ನು ಉದ್ಘಾಟಿಸಿ ನಿಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಹಾಗೆ ಹಿರಿಯ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಎಸ್.ಎಂ. ಶಿರೂರ್ ಅವರೇ, ಹಿರಿಯ ಸರ್ವಾಧ್ಯಕ್ಷಿಣಿ ಲಾವಣ್ಯ ಅಂಗಡಿ ಅವರೇ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚರಣಂ ಅಶೋಕ್ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ನಿಲಿಜ್ಗೆ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರೇ, ಎಲ್ಲರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಕ್ಕಳ ಸಾಹಿತ್ಯ ಅಭಿಮಾನಿಗಳೇ, ನಾನು ಯಾಕೆ ಈ ಒಂದು ಧ್ವನಿವರ್ಧಕವನ್ನು ತೆಗೆದುಕೊಂಡೆ ಅಂತಂದ್ರೆ, ಈ ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡಬೇಕು ಅಂತಂದ್ರೆ ಸಮಯವನ್ನು ಪರಿಪಾಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು. ಅದರಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಗಿರುವುದರಿಂದ ಈ ಉದ್ಘಾಟನಾ ಕಾರ್ಯಕ್ರಮ ಸರಿಯಾಗಿ 12 ಗಂಟೆಗೆ ಮುಕ್ತಾಯ ಆಗಬೇಕು. ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಇಷ್ಟು ದಿವಸ ನಾವೇನಂತಂದ್ರೆ ಎಲ್ಲಾ ಸಾಹಿತ್ಯ ಸಮ್ಮೇಳನಗಳೊಳಗೆ ನಾವು ಮುಂಚೂಣಿ ಒಳಗನೆ ಇರ್ತೀನಿ, ಕೊನೆಗೆ ಸರ್ವಾಧ್ಯಕ್ಷ ಭಾಷಣಕ್ಕೆ ಬಂದಿರಂಗಿಲ್ಲ. ಹೀಗೆ ಪರಿಸ್ಥಿತಿ ಆಗಿರೋದ್ರಿಂದ 12 ಗಂಟೆಗೆ ಉದ್ಘಾಟನಾ ಪರ ಕಾರ್ಯಕ್ರಮ ಮುಗಿದ್ರೆ ಮುಂದಿನ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಮಕ್ಕಳೇ ನಮ್ಮ ಮುಂದಿನ ಆಸ್ತಿ ಅಂದಾಗ ಮಕ್ಕಳಿಗಾಗಿ ಆಸ್ತಿ ಮಾಡೋದು ಅವಶ್ಯಕತೆ ಇಲ್ಲ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತಂದ್ರೆ ನಾವು ಸಿದ್ಧತೆ ಕಲಿಸ್ಬೇಕು, ಸಮಯ ಪ್ರಜ್ಞೆಯನ್ನು ಕಲಿಸ್ಬೇಕು, ದೇಶಭಕ್ತಿಯನ್ನು ಕಲಿಸ್ಬೇಕು, ನಾಡ ಪ್ರೇಮವನ್ನು ಕಲಿಸ್ಬೇಕು. ಆ ನಿಟ್ಟಿನೊಳಗೆ ಇವತ್ತೆಲ್ಲರೂ ಕೂಡ ನೀವು ಬಂದಿದ್ದೀರಿ. ನಾನು ಮೊದಲು ತಗೊಂಡಿರುವ ಉದ್ದೇಶ ಏನಂತಂದ್ರೆ ಸಾಧ್ಯವಾದಷ್ಟು ಇವ್ರನ್ನ ಹೊಗಳೋಕ್ಕಿಂತ ಬರೇ ನಾವು ಏನ್ ಮಾಡಕ್ಕೆ ಸಾಹಿತ್ಯದೊಳಗೆ ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಹೌದಮ್ಮ ನೀ ಏನ್ ಮಾಡಿದಿ ಅದನ್ನ ಹೇಳಿ ಮುಗಿಸ್ಬಿಟ್ರೆ ಮುಗದ ಹೋಗ್ಬಿಡ್ತದೆ. ಅದಕ್ಕೆ ಮಕ್ಕಳಿಗೆ, ಯಾಕಂತಂದ್ರೆ ನಮ್ಮ ಮುಂದೆ ಮಕ್ಕಳು ಕೂತ್ಕೊಂಡಿದ್ದಾರೆ, ಮಕ್ಕಳ ಸಾಹಿತಿಗಳು ಕೂತ್ಕೊಂಡಿದ್ದಾರೆ. ಬಹುಶಃ ಎಸ್.ಎಂ. ಶಿರೂರ್ ಬಹಳ ದೊಡ್ಡ ಮಕ್ಕಳ ಸಾಹಿತಿ. ಆಮೇಲೆ ಎಂತಂದ್ರೆ ಇದರೊಳಗೆ ದೊಡ್ಡ ಚರ್ಚೆಗೆ ಶುರುವಾಯ್ತು. ನಾನಂದ್ರೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂತಾರೆ ಮಕ್ಕಳನ್ನೇ ಸರ್ವಾಧ್ಯಕ್ಷ ಮಾಡಬೇಕು ಅಂತೇಳಿ ನಾವು ಆದೇಶ ಮಾಡಿ ಕಳಿಸಿದ್ವಿ ರಾಜ್ಯಾಧ್ಯಕ್ಷರೇ. ಆದ್ರೆ ಅವರೊಂದಾದ್ರು ಇದು ಮಕ್ಕಳ ಸಾಹಿತ್ಯ ಅಂತಂದ್ರೆ ಮಕ್ಕಳ ಸಾಹಿತ್ಯವನ್ನ ಹಿರಿಯರು ಬರೀಬೇಕಾಗ್ತದೆ, ಮಕ್ಕಳು ಅದನ್ನ ಅನುಸರಿಸಬೇಕಾಗ್ತದೆ. ಅದಕ್ಕೆ ಇಡೀ ರಾಜ್ಯದೊಳಗೆ ಒಂದು ಮಾದರಿಯನ್ನು ಕೊಟ್ಟು ಇಬ್ಬರು ಸರ್ವಾಧ್ಯಕ್ಷರಾಗಿರುವಂತ ಯಾವ ಸಮ್ಮೇಳನಗಳೂ ಇಲ್ಲ. ಆದ್ರೆ ನಮ್ಮ ಬೆಳಗಾವಿ ಅದಕ್ಕೆ ಮಾದರಿಯಾಗಿದೆ. ಬಹುಶಃ ಅದನ್ನು ಉಳಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಮುಗಿಸಿ ಬೆಳಗಾವಿ ಒಂದು ಮೈಲ್ಮಾಲ ಅದಕ್ಕೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಡುತ್ತೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ, ಬಹುಶಃ ಮಕ್ಕಳ ಬಗ್ಗೆ ಮಕ್ಕಳಿಗೆ ಎಲ್ಲಾದ್ರೂ ಅನ್ಯಾಯವಾದಾಗ, ಮಕ್ಕಳಿಗೆ ಏನಾದ್ರೂ ಕಷ್ಟ ಬಂದಾಗ ನಾನು ಅದೀನಿ ಅನ್ಕೊಂಡು ಎಲ್ಲರೂ ಕೂಡ ಹುರಿದುಂಬಿಸ್ತಕ್ಕಂಥ ಈ ಮಕ್ಕಳ ಇವತ್ತು ನಿಮ್ಮ ಜೊತೆ ಇರ್ತಕ್ಕಂಥ ಮಹಿಳಾ ಕಲ್ಯಾಣ ಅಭಿವೃದ್ಧಿ ಸಚಿವರು ಬಂದಿರುವುದು ನಿಜಕ್ಕೂ ಕೂಡ ಅದು ಅರ್ಥಪೂರ್ಣ ಅನ್ನೋ ಮಾತನ್ನ ಹೇಳ್ತಾ, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಅನ್ಯಾಯವಾದಾಗ ಅವರು ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ನನ್ನೊಂದು